ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಝಾನ್ಸಿ ಮೇಲೆ ಆಪಾದನೆ ಬಂದಿದೆ. ರಾಘು ಅದನ್ನು ಒಪ್ಕೋತಾರ? ಇಲ್ಲಿ ಝಾನ್ಸಿ ಮನೆ ಬಿಟ್ಟು ಹೋಗ್ತಿದಾರ? ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತುಳಸಿ ಅವರು ಕಳಿಸಿರ್ತಕ್ಕಂಥ ಆ ವ್ಯಕ್ತಿ ಮನೆಗೆ ಬಂದಿದೆ, ಝಾನ್ಸಿ ಬಗ್ಗೆ ಇಲ್ದಿರ್ತಕ್ಕಂಥ ಆಪಾದನೆನ ಹಾಕ್ತಿದ್ದಾರೆ. ಅದೆಲ್ಲ ಸುಳ್ಳು ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಾಳೆ. ಪಲ್ಲವಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾಳೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೂ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹೇಳಿ. ಏನು ನಾಟಕ ಮಾಡ್ತಿದ್ಯಾ ಅಂತ ವ್ಯಕ್ತಿ ಮೇಲೆ ರೇಗಿದಾಗ ನಾನು ನಿಜನೇ ಹೇಳ್ತಿದ್ದೀನಿ, ನನ್ನ ಬದುಕನ್ನು ಹಾಳು ಮಾಡಿದೆ ಅಲ್ವಾ ನೀನು ಅಂತ ಹೇಳಿ ಆ ವ್ಯಕ್ತಿ ಹೊರಟ್ಬಿಡ್ತಾನೆ. ನಂತರ ರಾಘು ಬರೋಕ್ಕೂ ಮುನ್ನಾನೆ ಇಲ್ಲಿ ಝಾನ್ಸಿನ ಮನೆ ಬಿಟ್ಟು ಕಳ್ಸೋಕೆ ಈ ಮನೆ ರೆಡಿ ಆಗುತ್ತೆ. ಬಟ್ ಝಾನ್ಸಿ ಮಾತ್ರ ನನ್ನ ಗಂಡ ಬಂದು ಹೇಳೋ ತನಕ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತಾಳ. ಅತ್ತ ಕಡೆ ತುಳಸಿ ಅವರು ಸಂಪತ್ ಕುಮಾರ್ ಅವರ ಮನೆಗೆ ಬಂದಿದ್ದಾರೆ ಕುಟುಂಬ ಸಮೇತವಾಗಿ. ಇಲ್ಲಿ ಸಂಪತ್ ಕುಮಾರ್ ಅವರು ಮನೆಯಿಂದ ಹೋಗ್ತಾನೆ ಅಂತ ಹೇಳ್ತಿದ್ರೆ ಕಾಲು ಇಟ್ಕೊಂಡು ಕೇಳ್ಕೊತಾರೆ, ನಾನು ಬದಲಾಗಿದ್ದೀನಿ, ನನ್ಗೆ ಆಸ್ತಿನೇ ಬೇಡ, ನನಗೆ ನೀವು ಬೇಕು, ನಿಮ್ಮ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಫೈನಲಿ ಮಗಳನ್ನ ನಂಬಿ ಮನೆ ಒಳಗಡೆ ಸೇರಿಸ್ಕೋತಾರ. ಇಲ್ಲಿ ತಮ್ಮ ಆಟವನ್ನ ಶುರು ಮಾಡ್ಕೊಳ್ಳೋಕೆ ಅಲ್ಲಿಂದ ಝಾನ್ಸಿ ಬರಬೇಕು ಅಂತ ಹೇಳಿ ತುಳಸಿ ವೇಟ್ ಮಾಡ್ತಿದ್ದಾರೆ. ಇತ್ತ ಕಡೆ ರಾಘು ಬರ್ತಿದ್ದಾಗೇನೆ ಇಲ್ಲಿ ಝಾನ್ಸಿ ಬಗ್ಗೆ ಒಬ್ಬ ಹುಡುಗ ಬಂದಿದ್ದ, ಲಿವಿಂಗ್ ಟುಗೆದರ್ ಅಲ್ಲಿದ್ರಂತೆ ಇವರಿಬ್ರು ಕೂಡ. ನಿಜ ಹೇಳಬೇಕು ಅಂದರೆ ಫೋಟೋಸ್ ಎಲ್ಲ ತೋರಿಸ್ತಾ, ಫೋಟೋಸ್ ನಮ್ಮ ಹತ್ರ ಕೂಡ ಇದೆ ಅಂತ ಫೋಟೋಸ್ ತೋರಿಸ್ತಾರೆ. ಇಲ್ಲಿ ರಾಘು ಮೊದಲಲ್ಲಿ ರೇಗ್ತಾರೆ ಝಾನ್ಸಿ ಮೇಡಮ್ ಅಂತವ್ರಲ್ಲ ಅಂತ. ಬಟ್ ಫೈನಲಿ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡು ಝಾನ್ಸಿ ಮನೇಲಿ ಇರಬಾರ್ದು ಅಂತ ಹೇಳಿದಾಗ ರಾಘು ಮಾತನಾಡೋದಿಲ್ಲ. ಆದರೆ ಯಾವಾಗ ನಾವು ಅವಳು ಅನ್ನೋ ಒಂದು ಆಪ್ಷನ್ನ ಮುಂದಿಡ್ತಾರೋ ಆಗ ಇಲ್ಲಿ ರಾಘುವಿನ ನಿರ್ಧಾರ ಬದಲಾಗಿ ಬಿಡುತ್ತೆ. ಖಂಡಿತವಾಗ್ಲೂ ತುಂಬಾ ಭಾರವಾದ ಮನಸ್ಸಿನಿಂದಾನೇ ಇಲ್ಲಿ ಝಾನ್ಸಿ ಅವರ ಮನೆಯಿಂದ ಹೊರಟು ಹೋಗಿ ಅಂತ ರಾಘು ಹೇಳ್ತಿದ್ದಾನೆ. ಈ ಒಂದು ಮಾತಿಂದ ಝಾನ್ಸಿಗೆ ತುಂಬಾನೇ ಬೆಚ್ಚರ ಆಗುತ್ತೆ. ಮನೆಯವರು ಎಲ್ಲರೂ ಕೂಡ ನಮ್ಮ ಅಣ್ಣ ಹೇಳ್ದ ಅಲ್ವಾ ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದ್ಯಾ, ನನ್ನ ಮೇಲೆ ನಂಬಿಕೆ ಇಲ್ವಾ ರಾಘು? ಇವನು ಕೂಡ ನನ್ನ ವಿರುದ್ಧ ಪಿತೂರಿ ಮಾಡಿರೋದು, ನಾನು ಅವನಿಗೆ ಪಾಠ ಕಲಿಸಿದ್ದೆ, ಅದಕ್ಕೋಸ್ಕರನೇ ನನ್ನನ್ನು ಈ ಒಂದು ಕೆಟ್ಟ ಹೆಸರಿಂದ ನಿಜವಾಗ್ಲೂ ಕೂಡ ನೀನೇ ಕಾಪಾಡಬೇಕು ಅಂತ ಝಾನ್ಸಿ ಕೇಳ್ಕೊಂಡ್ರು. ಇಲ್ಲಿ ರಾಘು ಒಂದೇ ಉತ್ತರ, ಮನೆ ಬಿಟ್ಟು ಹೋಗಿ ಅಂತ. ಹಾಗಾಗಿ ಝಾನ್ಸಿ ಕೂಡ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.